ಫ್ರೆಂಡ್ಸ್ ಇವತ್ತು ನಾವು ಮಾತಾಡೋಣ ಆಪರೇಷನ್ ವ್ಯಾಲೆಂಟೈನ್ ಟೈಲರ್ ರಿಲೀಸ್ ಆಗದ. ಇದು ಮೂವಿ ತೆಲುಗು ಇಂಡಸ್ಟ್ರೀಸ್ ಬರ್ಲತ್ತದ. ಪ್ರೆಸೆಂಟ್ 2 ಲ್ಯಾಂಗ್ವೇಜ್ ಆಗದ ಟೈಲರ್ ರಿಲೀಸ್ ಆಗದ. ತೆಲುಗು ಆ್ಯಂಡ್ ಹಿಂದಿದಾಗ ಟೈಲರ್ ರಿಲೀಸ್ ಮಾಡ್ಯಾರ. ಸರಿಯಾಗದ. ನನ್ನ ಪ್ರಕಾರ ನೋಡಿದ್ರೆ ಇದು ಜಾನರ್ದಾಗ ಇದು 3ನೇ ಮೂವಿ ಈಗ ಬರೋದು. ಪ್ರೆಸೆಂಟ್ ಫಸ್ಟ್ ಮೂವಿ ಬೇಕಾದ್ರೆ ನಾವು ಮಾತಾಡ್ಬೇಕಂದ್ರೆ ತೇಜಸ್ ಮೂವಿ ಬಂದಿತ್ತು, ಕಂಗನಾ ರನೌತ್ ಮೂವಿ ಅಂದ್ರೆ ಮುಟ್ಟ ಫಾಸ್ಟ್ನಾಗ ಮೂವಿ ರೆಡಿ ಆಗಿತ್ತು. ಸ್ಟೋರಿ ಯಾರಿಗೆ ಅರ್ಥ ಆಗಲಿಲ್ಲ, ಮೂವಿ ಫ್ಲಾಪೇ ಆಯಿತು. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಬಾಲಿವುಡ್ ಲಾಸೆ ಬಿಗ್ ಮೂವಿ ಬಂದಿತ್ತು ರೀಸೆಂಟ್ಲಿ. ನಾವು ಮಾತಾಡ್ಬೇಕಂದ್ರೆ ಫೈಟರ್ ಮೂವಿ ಹೈಲಿ ಬಜೆಟ್ನಾಗಿತ್ತು, 250 crore. ಅಂದ್ರೂ ಮೂವಿ ಫ್ಲಾಪೇ ಆಯಿತು. ಅದು ಫಿಲ್ಮ್ನಲ್ಲಿ ಮೇನ್ ಹೀರೋ ಯಾರ, ವರುಣ್ ತೇಜ್ ಅವರು, ನವದೀಪ್ ಅವರು ಫಿಲ್ಮ್ನಲ್ಲಿ ಯಾರ. ಈ ಸ್ಟೋರಿ ನನಗೆ ಸರಿಯಾಗಿ ಅನಿಸ್ಲತ್ತದ. ಯಾಕಂದ್ರೆ ಒಂದು ಡೀಪ್ ಆಗಿ ಪ್ರೆಸೆಂಟೇಷನ್ ಟೈಲರ್ ಒಳಗೆ ನಮಗೆ ಕಾಣ್ಲತ್ತದ. ನಿಮಗೆ ಹೈಲಿ ವಿಜುವಲ್ ಅಪ್ಲೇ ಬಾಲಿವುಡ್ಸ್ ಮೂವಿ ಹೆಂಗೆ ರಿಲೀಸ್ ಆಗ್ತಾವ, ಫೈಟರ್ ಮೂವಿ ಹೆಂಗೆ ರಿಲೀಸ್ ಆಗಿತ್ತು ಆ ಥರ ಬೆಟರ್ ಕ್ವಾಲಿಟಿದಾಗ ವಿಜುವಲಿ ನಿಮಗೆ ಕಾಣಲಾಗಿರ್ಬೇಕು. ಬಟ್ ಇಲ್ಲಿ ಡೀಸೆಂಟಾಗಿ ಟೈಲರ್ ರಿಲೀಸ್ ಮಾಡ್ಯಾರ. ಬಟ್ ಇಲ್ಲಿ ಓವರ್ ಅಪ್ಲೇ ಯಾರ್ದು ಆ್ಯಕ್ಟಿಂಗ್ ಕಾಣಲಾಗ್ಯದ, ಓವರ್ ಅಪ್ಲೇ ಯಾರ್ದು ಡೈಲಾಗ್ ಕಾಣಲಾಗ್ಯದ. ಒಂದು ಸಿಂಪಲ್ ಒಂದು ಫೈಟರ್ ಮೇಲೆ ಹೆಂಗೆ ಸ್ಟೋರಿ ಇರಬೇಕು ಅದೇ ಥರ ನನಗೆ ಸ್ಟೋರಿ ಇಲ್ಲಿ ಅನಿಸ್ಲತ್ತದ. ಸರಿಯಾಗದ. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಈಗ ನಾವು ಮಾತಾಡುವಾಗ ಆ್ಯಕ್ಟರ್ ಬಗ್ಗೆದಾಗೆ ವರುಣ್ ತೇಜ್ ಅವರು ಅವ್ರ ಕೆರಿಯರ್ದಾಗ ಫಸ್ಟ್ ಮೂವಿ ನಾನು ನೋಡಿದೆ ಅವ್ರದ್ದು. ಸೆಕೆಂಡ್ ಮೂವಿ ನೋಡಿದೆ. ಕಂಟಿನ್ಯೂ ಮೂವಿಗಳು ಡಿಫ್ರೆಂಟ್ ಕಾನ್ಸೆಪ್ಟ್ದಾಗಳು ಮೂವಿಗಳು ಮಾಡ್ತಾರೆ. ಒಂದೇ ರೂಟೀನ್ ಸ್ಟೋರಿಗಳು ಮೂವಿ ಮಾಡಲ್ಲ ಅವರು. ಒಂದು ಕಡೆ ಕಾಮಿಡಿ ಮೂವಿ ಮಾಡಿದ್ರೆ ಒಂದು ಕಡೆ ಆ್ಯಕ್ಷನ್ ಮೂವಿಗಳು ಕಂಟಿನ್ಯೂ ಮಾಡ್ಕೊತ ಬಂದ್ರೆ ಅವರು. ಸೊ ಇದೊಂದು ಪಾಯಿಂಟ್ ನನಗೆ ಸರಿಯಾಗಿ ಅನ್ಸೋದು ಅವ್ರ ಆ್ಯಕ್ಟಿಂಗ್ ಒಳಗೆ. ಯಾಕಂದ್ರೆ ಒಂದೇ ಲೆವೆಲ್ದಾಗ ಹೋದ್ರು ಅದು ಜಾಸ್ತಿ ಮಂದಿ ಅವರಿಗೆ ಇಷ್ಟನೂ ಆಗಲ್ಲ. ಡಿಫ್ರೆಂಟ್ ಕಾನ್ಸೆಪ್ಟ್ದಾಗ ಮೂವಿಗಳು ಮಾಡ್ತಾರೆ. ಮೂವಿ ಹಿಟ್ ಆಗಲಿ ಫ್ಲಾಪ್ ಆಗಲಿ ಅವ್ರ ಹತ್ರಕ್ಕೆ ಅವ್ರ ಆ್ಯಕ್ಟಿಂಗ್ ಒಳಗೆ ಚೇಂಜಸ್ ಅವ್ರು ಮಾಡ್ಲತ್ತಾರ. ಅದೊಂದು ನನಗೆ ಚಲೋ ಪಾಯಿಂಟ್ ಅನಿಸಿತ್ತು ಅವ್ರ ಆ್ಯಕ್ಟಿಂಗ್ ಒಳಗೆ. ಸೆಕೆಂಡ್ಲಿ ನಾವು ಮಾತಾಡ್ಬೇಕಂದ್ರು ಫಿಲ್ಮ್ ಡೈರೆಕ್ಟರ್ ಬಗ್ಗೆ ಇಲ್ಲಿ ಅವ್ರ ಆಕ್ಷನ್ ಮೂಮೆಂಟ್ದಾಗಲಿ ಏರಿಯಲ್ ಅಟ್ಯಾಕ್ ಮೇಲೆ ಏನು ಸೀನ್ಗಳು ನಮಗೆ ಕಾಣ್ಲತ್ತಲ್ಲ ಅದು ಸರಿಯಾಗದ. ಬಟ್ ಇಲ್ಲಿ ಇಂಡಿಯನ್ ಏರ್ಫೋರ್ಸ್ ಆಫೀಸ್ ಪ್ರೆಸೆಂಟ್ ನಾವು ಮಾತಾಡ್ಬೇಕಂದ್ರು ಅವ್ರ ಲೈಫ್ ಸ್ಟೈಲ್ ಹೆಂಗದ ಅದು ಫಿಲ್ಮ್ನಲ್ಲಿ ನಮಗೆ ಕಾಣ್ತದ. ಏನು ಖಾಲಿ ಏರಿಯಲ್ ಅಟ್ಯಾಕ್ ಮೇಲೆ ಅದೇ ಪ್ರೆಸೆಂಟೇಷನ್ ಫೈಟರ್ ಮೂವಿ ಒಳಗೆ ಹೆಂಗಿತ್ತು ಅದೇ ನಮಗೆ ಕಾಣ್ತದೆ. ಏನು ಅವ್ರ ಲೈಫ್ ಸ್ಟೈಲ್ ಏನದ, ಅವ್ರ ಜೀವನ ಹೆಂಗದ ಅದೆಲ್ಲ ಫಿಲ್ಮ್ನಲ್ಲಿ ತೋರಿಸ್ಲಿಕ್ಕೆ ಕೋಶಿಶ್ ಮಾಡ್ತಾರೆ. ಸೊ ವರುಣ್ ತೇಜ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದೆ. ಒಂದು ಆರ್ಮಿ ಮೇಲೆ ಅವ್ರದ್ದು ಏನು ಮಾತಾಡ್ಲತ್ತಿರು, ಅದು ಏರ್ಫೋರ್ಸ್ ಆಫೀಸರ್ ಹೆಂಗೆ ಜೀವನ ಅದ, ಅವ್ರದ್ದು ಹೆಂಗೆ ಲೈಫ್ ಅದ ಅಂತ ಅವ್ರು ನೋಡ್ಗಿಸಿ ನಾ ಫೀಲ್ ಮಾಡಿಗಿಸಿ ಇದು ಮೂವಿನ ಮಾಡ್ಲತ್ತೀನಿ. ನನಗೆ ಎಷ್ಟು ಇದಾದ ಡಾಕ್ಟರ್ನು ಅದೇ ಥರ ಫೀಲಿಂಗ್ ಅದ. ಇದೇ ಜೋಡದಾಗ 2 ಮೂವಿ ಬಂದವು ಬಾಲಿವುಡ್ ಲಾಸೆ. ಫೈಟರ್ ಇದು ಟೀಸರ್ ಮತ್ತು ಟೈಲರ್ ಬಂದಾಗ ಒಂದು ಹೈಪ್ ತಂದಿಟ್ಟಿತ್ತು. ಇದು ಮೂವಿ ಬ್ಲಾಕ್ ಬಸ್ಟರ್ ಆಗ್ತಿರ್ಬೇಕು ನಾ ಅನ್ಕೊಂಡಿದ್ದೆ. ಬಟ್ ಟೈಲರ್ ಒಳಗೆ ಥೋಡೆ ಡೈಲಾಗ್ ನೋಡಿಗಿಸಿ ನನಗೆ ಸ್ವಲ್ಪ ಡೌಟ್ಫುಲ್ ಅನ್ಸಿದೆ. ಯಾಕಂದ್ರೆ ಡೈಲಾಗ್ ಇರಬೇಕು, ಅದು ಎಲ್ಲೋ ಮಂದಿಗೆ ಇಷ್ಟ ಅನ್ನೋಬೇಕು, ಆ ಥರ ಡೈಲಾಗ್ ಇಡಬೇಕು. ಅದು ಕೇಳಕ್ಕೂ ಚಲೋ ಇರ್ತದೆ. ಬಟ್ ಅಲ್ಲಿ ಹೆಂಗೆ ಅನ್ಸ್ಲತ್ತದ ಗೊತ್ತದ, ಒಂದು ಓವರ್ ಆ್ಯಕ್ಟಿಂಗ್ ಅಪ್ಲೆ ಆ ಥರ ನನಗೆ ಅನ್ಸ್ಲತ್ತಿತ್ತು. ಬಟ್ ಬಿಗ್ ಆ್ಯಕ್ಟರ್ ಅರ ಅನಿಲ್ ಕಪೂರ್ ಅರ, ದೀಪಿಕಾ ಪಾಡುಕೋನ್ ಅರ, ರಿತಿಕ್ ರೋಷನ್ ಅರ. ಫಿಲ್ಮ್ ಡೈರೆಕ್ಟರ್ ಬಗ್ಗೆ ಅವರು ಅವ್ರು ಇದೇ ಜಾನರ್ದಾಗ ಮೂವಿಗಳು ಮಾಡ್ತಾರೆ. ಆ್ಯಕ್ಷನ್ ಮೂಮೆಂಟ್ದಾಗೆ ಎಲ್ಲ ಮೂವಿಗಳು ತರ್ಲಕ್ಕೆ ಅವ್ರು ಕೋಶಿಶ್ ಮಾಡ್ತಾರೆ. ಸೊ ಅದೊಂದು ಪಾಯಿಂಟ್ದಾಗ ಅವ್ರು ಮೂವಿಗಳು ಮಾಡ್ತಾರೆ ಸರಿಯಾಗದ. ಬಟ್ ಸ್ಟೋರಿನೂ ಕನೆಕ್ಟ್ ಆಗಬೇಕಲ್ಲ, ಅದೇ ರುಟೀನ್ ಸ್ಟೋರಿನೂ ಅಂತೀವಲ್ಲ. ಇದನ್ನು ಒಂದು ಪಾಕಿಸ್ತಾನ ಮೇಲೆ ಅದೇ ಸ್ಟೋರಿ ಇತ್ತು ಪ್ರೆಸೆಂಟೇಷನ್ ಫೈಟರ್ ಮೂವಿನ. ಸೊ ಹೈಲಿ ಬಜೆಟ್ನ ಫಿಲ್ಮ್ ಇತ್ತು, 250 crore. ಅದು ಒಂದು ಪ್ರಕಾರ ಮೂವಿ ಫ್ಲಾಪೇ ಆಯಿತು. ಇದು ಫಿಲ್ಮ್ ಬಜೆಟ್ ಅದ ಓನ್ಲಿ 40 to 50 crore. ಹಂಗೆ 40 to 50 crore ಫಿಲ್ಮ್ ಬಜೆಟ್ ಅದ. ಇಷ್ಟು ಬಜೆಟ್ನಾಗೆ ಇಷ್ಟು ಚಲೋ ಪ್ರೆಸೆಂಟೇಷನ್ ನಾವು ಟೈಲರ್ನೊಳಗೆ ನೋಡ್ಲತ್ತೀವಲ್ಲ, ಇಲ್ಲಿ ಒಂದು ಪಾಯಿಂಟ್ ನನಗೆ ಸರಿಯಾಗಿ ಇಷ್ಟ ಆಗಿದೆ. ಇಲ್ಲಿ ನಾವು ಮಾತಾಡುವಾಗ ಈ ಫಿಲ್ಮ್ನಲ್ಲಿ ಎಲ್ಲಿ ಡೈಲಾಗ್ ಕಾಣಲಾಗ, ಓವರ್ ಅಪ್ಲೇ ಕಾಣಲಾಗ, ಸಿಂಪಲ್ ಟೈಲರ್ ಅದ, ಪ್ರೆಸೆಂಟೇಷನ್ ಸರಿಯಾಗಿ ಕೊಟ್ಟಾರ. ನನಗೆ ಆ ಥರ ಅನ್ಸದ. ಐ ಹೋಪ್ ಬಿಗ್ ಸ್ಕ್ರೀನ್ದಾಗ ನೋಡ್ತೀವಲ್ಲ, ಇನ್ನು ವಿಜುವಲಿ ಆಗಲಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಇಲ್ಲಿ ನಮಗೆ ಅನ್ಸಲ್ಲ. ಇನ್ನ ಏನು ಬೆಟರ್ ಕ್ವಾಲಿಟಿದಾಗಲಿ ಸಾಂಗ್ಸ್ ಆಗಲಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಮತ್ತು ಡೈಲಾಗ್ ಫಿಲ್ಮ್ನಲ್ಲಿ ಡೈಲಾಗ್ ಮೇನ್ ಇಂಪಾರ್ಟೆಂಟ್ ಹೆಂಗೆ ಕೊಡ್ತಾರ, ಏನಾದ್ರು ಫೀಲ್ ನಮಗೆ ಅಪ್ಲೇ ಅನಿಸ್ತದ, ಏನು ಸ್ಟೋರಿ ಬಗ್ಗೆ ನಾವು ಮಾತಾಡ್ಬೇಕು ಏನು ಆ ಥರ ನಮಗೆ ಅನಿಸ್ತದ. ಸೊ ನೋಡ್ಬೇಕಾಗ್ತದ. ನಾ ಎಕ್ಸೈಟ್ಮೆಂಟ್ ಇದೆ ನಿಮ್ಮ ಮೂವಿ ನೋಡ್ಬೇಕಂತೂ. ಟೈಲರ್ ನೋಡಿಗೆ ನಿಮಗೆ ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ.